ಸಕಲ ಸ್ತುತಿ ಸ್ತೋತ್ರಗಳು ನಿಮ್ಮೆಲ್ಲರನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅನಂತ ಅನಂತ ಅನುಗ್ರಹಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಮೇಲೂ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಬಂಧು ಭಗಿನಿಯರ ಮೇಲೂ, ಸಾಧು ಸಂತರ ಮೇಲೂ, ಸಜ್ಜನರ ಮೇಲೂ ಸದಾ ವರ್ಷಿಸಲಿ. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಹರೀಶ್ ಸರ್ ಅವರೇ, BEO ಆದಂತಹ HR ಈಶ್ವರ್ ಸರ್ ಅವರೇ, ಗಣಪತಿ ಸರ್ ಅವರೇ, ಜಯಕರ್ ಸರ್, ಡಾಕ್ಟರ್ ಅಶ್ವಿನಿ, ಡಾಕ್ಟರ್ ವೀಣಾ, ಅದೇ ರೀತಿ ಅಶ್ರಫ್ MC, ಮತ್ತು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು BSWT 2024 ವರ್ಷದ ವ್ಯಕ್ತಿ ಪ್ರಶಸ್ತಿ ವಿಜೇತೆಯಾದಂತಹ ಶ್ರೀಮತಿ ರೂಪಾ ಬಳ್ಳಲ್ ಅವರೇ, ನನಗೆ ನಿಗದಿತ 10 ನಿಮಿಷದ ಕಾಲಾವಧಿ, ಸಮಯಕ್ಕೆ ಸರಿಯಾಗಿ ಆರಂಭಿಸಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯವಾಗಬೇಕೆಂದು ನಮ್ಮ ಆಶಯ. ಆದ ಕಾರಣ ಸುದೀರ್ಘವಾಗಿ ನಾನು ಯಾವ ವಿಷಯವನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುವುದಿಲ್ಲ. ನಾವು 3 ಟಾಪಿಕ್ ಆಯ್ದುಕೊಂಡಿದ್ದೇವೆ ನಮ್ಮ ಟ್ರಸ್ಟಿನಲ್ಲಿ: ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ. ಶಿಕ್ಷಣದ ಬಗ್ಗೆ, ಗಳಿಕೆಯಾಧಾರಿತ ಶಿಕ್ಷಣ ಯಾವ ರೀತಿ ಮೌಲ್ಯಾಧಾರಿತ ಶಿಕ್ಷಣವನ್ನು ತಿಂದು ಹಾಕಿದೆ ಎಂಬುದು ತಮಗೆಲ್ಲ ಅನುಭವ ಬಂದಿರುವಂಥ ವಿಚಾರ. ಶಿಕ್ಷಣ ಯಾಕೆ ಬೇಕು, ಶಿಕ್ಷಣದ ಉದ್ದೇಶವೇನು, ಒಬ್ಬ ಶಿಕ್ಷಿತನಾದರೆ ಸಮಾಜದಲ್ಲಿ ಆತ ಎಷ್ಟು ಪರಿಣಾಮಕಾರಿಯಾಗಿ ಸತ್ಪ್ರಜೆಯಾಗಿ ಕಾರ್ಯನಿರ್ವಹಿಸಬಹುದು ಎಂಬುದರ ಬಗ್ಗೆ ಶಿಕ್ಷಣದ ವಿಷಯದಲ್ಲಿ ನಿಮಗೆ ಉಪದೇಶ ಅಂತ ಹೇಳುವುದಿಲ್ಲ, ಅದೊಂದು ರೀತಿಯ ಮೋಟಿವೇಶನ್ ಅಂತಲೇ ಭಾವಿಸ್ಕೊಳ್ಬೋದು. ಈ ಗೂಗಲ್ ಕಾಲದಲ್ಲಿ ಯಾವ ವಿಷಯವನ್ನು ಜನರು ಹುಡುಕಿ ಅಳೆದು ತೂಗಿ ಅನುಸರಿಸುವಂತಹ ಈ ಸಂದರ್ಭದಲ್ಲಿ ನಾನು ಅನುಸರಣೆಯ ಮಾರ್ಗವನ್ನು ಹೊರತುಪಡಿಸಿ ಅನುಕರಣೆಗಾಗಿ ನಿಮ್ಮ ಮುಂದೆ ಕೆಲವು ವ್ಯಕ್ತಿತ್ವಗಳನ್ನು ವೇದಿಕೆಯ ಮುಂದೆ ಸಾದರಪಡಿಸಿದ್ದೇವೆ. ವೇದಿಕೆಯಲ್ಲಿರುವಂತಹ ಇವತ್ತಿನ ಎಲ್ಲ ಗಣ್ಯರು ನಿಮಗೆ ಅನುಕರಣೆಗೆ ಅರ್ಹರು, ಮಾದರಿ ವ್ಯಕ್ತಿತ್ವಗಳು. ಅವರು ನಿಮಗೆ ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ, ಅದೇ ರೀತಿ ಆರೋಗ್ಯದ ಬಗ್ಗೆ ಕಿವಿಮಾತು ಹೇಳುವರು. ಶಿಕ್ಷಣ ಅಂತ ಹೇಳಿದರೆ ಹೆತ್ತವರಿಂದ ದೂರವಾಗುವ, ಪತಿ ಪತ್ನಿಯಿಂದ ಬೇರ್ಪಡುವ, ಪತ್ನಿ ಪತಿಯಿಂದ ದೂರವಾಗುವ, ಸಮಾಜದ ಸ್ವಾಸ್ಥ್ಯಗೆಡಿಸುವ, ಕೇವಲ ಗಳಿಕೆಯೊಂದೇ ಉದ್ದೇಶ ಇರುವ ಶಿಕ್ಷಣದ ಬಗ್ಗೆ ಮಾತನಾಡಲು ನಾವಿಲ್ಲಿ ನಿಮ್ಮ ಮುಂದೆ ನಿಂತಿಲ್ಲ. ನಿಮಗೆ ಗೊತ್ತಿರಬಹುದು, ಕೆಲವು ದಿವಸಗಳ ಹಿಂದೆ ಅತುಲ್ ಸುಭಾಷ್ ಒಬ್ಬ ಹುಡುಗ ಯಾವ ರೀತಿ ಆತ್ಮಹತ್ಯೆಗೆ ಶರಣು ಹೋಗುವ ಮೊದಲು 80 ನಿಮಿಷದ ವಿಡಿಯೋ ಮಾಡಿದ್ದ. 24 ಪೇಜ್ ಡೆತ್ ನೋಟ್ ಬರೆದಿದ್ದ. ವಿದ್ಯಾವಂತ ಹುಡುಗ, ಸ್ಥಿತಪ್ರಜ್ಞತೆ ಇಲ್ಲ ಅಂತ ಅವನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಥಿತಪ್ರಜ್ಞನಾಗಿ ಆಕೆ ವಿಡಿಯೋ ಮಾಡಿದ್ದ. ಸಮಸ್ಯೆ ಅಂತ ಹೇಳಿದರೆ ಆತನ ಪತ್ನಿ, ಆಕೆ ಅನಕ್ಷರಸ್ಥೆಯೋ ಅಶಿಕ್ಷಿತೆಯೋ ಅಲ್ಲ, ಆಕೆಯೂ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದರು. ಶಿಕ್ಷಣದಲ್ಲಿ ನಾವು ಯಾವಾಗ ಮೌಲ್ಯಗಳನ್ನು ತುಂಬುವುದಿಲ್ಲವೋ, ಮೌಲ್ಯಗಳು ಶಿಕ್ಷಣದ ಮುಖ್ಯ ವಿಷಯವಾಗುವುದಿಲ್ಲವೋ, ಹಾಗೆಲ್ಲ ಇಂಥ ಗೊಂದಲಗಳು ಉಂಟಾಗುತ್ತದೆ. ಇನ್ನು ಶಿಕ್ಷಣ ಯಾಕೆ ಮಾಡಬೇಕಂತ ಹೇಳಿದರೆ, ಶಿಕ್ಷಣದ ಉದ್ದೇಶ ಆತ ಒಬ್ಬ ನಾಗರಿಕನಾಗಬೇಕೆಂಬುದು. ಉದ್ಯೋಗ ಎಲ್ಲರೂ ಮಾಡ್ತಾರೆ, ಉದ್ಯೋಗಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ. ವಾಲ್ಮೀಕಿ ಋಷಿಯ ಕತೆ ನೀವು ಕೇಳಿರಬಹುದು, ಸುದೀರ್ಘವಾದ ಕತೆ, ಅದನ್ನು ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಅವರ ಉದ್ಯೋಗ ವಾಲ್ಮೀಕಿ ಮಹರ್ಷಿ ಆಗುವುದಕ್ಕಿಂತ ಮುಂಚೆ ಅವರ ಉದ್ಯೋಗ ಡಕಾಯಿತನದಾಗಿತ್ತು. ಅವರು ಡಕಾಯಿತರಾಗಿದ್ದರು.
ನಾರದ ಮುನಿ ಸಿಗುವವರೆಗೆ ಅವರು ಡಕಾಯಿತರಾಗಿದ್ದರು. ನಾರದ ಮುನಿಯ ಪ್ರಶ್ನೆ ಒಂದೇ, ನೀನು ಈ ಉದ್ಯೋಗ, ನಿನ್ನ ಈ ಡಕಾಯಿತು ಮಾಡಿದಿಂದ ನಿನ್ನ ಹೆಂಡತಿ ಮಕ್ಕಳನ್ನು ಸಾಕಿ ಸಲಹುತ್ತೆ, ಸರಿ, ಅದು ಪಾಪ ಅಂತ ನಾನು ಹೇಳ್ತಾ ಇದ್ದೇನೆ. ಈ ಪಾಪದಲ್ಲಿ ನಿನ್ನ ಪತ್ನಿ ಮಕ್ಕಳು ಭಾಗಿಯಾಗುತ್ತಾರೋ ಎಂದು ಕೇಳಿ ಬಂದು ನಂತರ ನನ್ನನ್ನು ಏನು ಬೇಕಾದರೂ ಮಾಡಬಹುದು ಎಂದು ನಾರದ ಮುನಿಗಳು ಹೇಳಿದಾಗ ಸಂಪೂರ್ಣ ಭರವಸೆಯೊಂದಿಗೆ ವಾಲ್ಮೀಕಿ ಮನೆಗೆ ಹೋಗಿ ಪತ್ನಿ ಮಕ್ಕಳ ಹತ್ರ ಕೇಳುವಾಗ ಪತ್ನಿ ಮಕ್ಕಳು ಹೇಳಿದ ಉತ್ತರ ಅದು ಎಲ್ಲರಿಗೂ, ನಮಗೆಲ್ಲರಿಗೂ, ನಾವು ಏನೆಲ್ಲ ಮಾಡಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನೆಲ್ಲ ಮಾಡಿ ನಮ್ಮ ಪತ್ನಿ ಮಕ್ಕಳನ್ನು ಸಲಹುವ ವಿಷಯದಲ್ಲಿ ಕೇಂದ್ರೀಕರಿಸ್ತೇವೋ ಅದರ ಉತ್ತರ ವಾಲ್ಮೀಕಿಯ ಪತ್ನಿ ನೀಡಿದು. ನಿನ್ನ ಪಾಪದಲ್ಲಿ ನಾವು ಭಾಗಿದಾರರಾಗಲು ಖಂಡಿತ ಸಾಧ್ಯವಿಲ್ಲ, ಅದಕ್ಕೆ ನೀನೇ ಹೊಣೆ ಅಂತ. ಇದರಲ್ಲಿ ಒಂದು ನಮಗೆ ಲೆಸನ್ ಇದೆ. ಇನ್ನು ನಾವು ಆರೋಗ್ಯದ ವಿಷಯಕ್ಕೆ ಬಂದಾಗ ಈ ಆರೋಗ್ಯವೂ ಹಾಗೆ, ಮನಸ್ಸು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ ಅಂತ. ನಾವು ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ವಿಷಯಗಳ ಬಗ್ಗೆ ನಾವು ನಿಮ್ಮ ವಿಷಯ ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಗೂಗಲಲ್ಲಿ ಎಲ್ಲವೂ ವಿಷಯ ಸಿಗುವಾಗ ನಾವು ಈ ಕಾರ್ಯಕ್ರಮ ಮಾಡಿ ನಾವೀಗ ಈ ಬಾರಿ 175 ಮಕ್ಕಳಿಗೆ BSWTಯ ವಿದ್ಯಾರ್ಥಿ ವೇತನ ನೀಡುತ್ತೇವೆ, ತಲಾ 4,000 ರೂಪಾಯಿ. ಅದೆಲ್ಲವೂ ಚೆಕ್ ಮುಖಾಂತರವೇ ಸರ್ಕಾರಿ ನಿಬಂಧನೆಗಳನ್ನು ಅನುಸರಿಸಿಯೇ ನೀಡ್ತಾ ಇದ್ದೇವೆ. ಸೊ ಅದೆಲ್ಲ ನೀಡುವಾಗ ನಾವು ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡ್ಬೋದಿತ್ತು, ಆದರೆ ಅದರಿಂದ ನಿಮಗೆ ಏನೂ ಆಗಲಿಕ್ಕಿಲ್ಲ. ಅನುಕರಣೆಗೆ ಅರ್ಹವಿರುವಂತಹ ವ್ಯಕ್ತಿತ್ವಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಿ ಅವರಿಂದ ಏನಾದರೂ ಹೇಳಿಸಿದರೆ, ಅವರಿಂದ ಕಿವಿ ಮಾತು ಹೇಳಿದರೆ, ನೀವು ಅದನ್ನು ಬದುಕಿನಲ್ಲಿ ಅಳವಡಿಸಿದರೆ ತುಂಬ ನಿಮ್ಮ ಪ್ರಯೋಜನವಾಗಿದೆ ಅಂತ ಹೇಳಿ ಈ ಹಿಂದೆ ನಮ್ಮ ರೇಣುಕಾ ಮೇಡಮ್ ಒಂದು ಮಾತು ಹೇಳಿದರು, ನೋ ಥಿಂಕಿಂಗ್ ಇಸ್ ಕ್ರೈಮ್ ಅಂತ. ಅದನ್ನು ಇಟ್ಕೊಂಡ ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡಿದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸು ಸಣ್ಣದಾಗಿ ಆಲೋಚಿಸುವುದನ್ನು ಬಿಡಬೇಕಂತ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ವರ್ಷಗಳ ಹಿಂದೆ ದಿವಂಗತ ವಸುದೇವ ಕಾಮತ್ ಇದೇ ವೇದಿಕೆಯಲ್ಲಿ ನಮ್ಮ ಪಟ್ಟಾಭಿ ಸ್ವಾಮಿಯಾಜಿ ಸಹ ಈ ಹಿಂದೆ ಹೇಳಿದರು, ಅವರು ಸಹ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ವಸುದೇವ ಕಾಮತ್ ಒಂದು ವಿಷಯ ಹೇಳಿದರು, ನಮ್ಮ ಹರೀಶ್ ಸರ್ ಆ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದರು. ವಸುದೇವ ಕಾಮತ್ ನಾವು ಅವರ ಹತ್ರ ಕಾರ್ಯಕ್ರಮಕ್ಕೆ ಹೋಗುವಾಗ ಅವರ ಕರ್ಮಯೋಗಿ ಎಂಬ ಒಂದು ಪುಸ್ತಕದಕ್ಕೆ ಅವರು ಬೆನ್ನುಡಿ ಬರೆದಿದ್ದರು. ಆ ಕರ್ಮಯೋಗಿ ಪುಸ್ತಕ ನಾವು ಪಬ್ಲಿಷ್ ಮಾಡಿದ್ದು. ಅದರಲ್ಲಿ ಬೆನ್ನುಡಿ ಬರೆಯುವಾಗ ಜನರು ಯಾವ ರೀತಿ ಬರೀ ಬೆಗಡೆ, ಬಣ್ಣದ ಮಾತು ಇಂತಹ ವಿಷಯವನ್ನು ಅವರು ಹೈಲೈಟ್ ಮಾಡಿದ್ದು. ಅವರೊಂದು ವಿಷಯ ಹೇಳಿದರು ನಮ್ಮ ಹತ್ರ, ನಿಮಗೆ ಈ ಕಾರ್ಯಕ್ರಮದ ಮೂಲ ಆದಾಯದ ಮೂಲ ಯಾವುದಂತ, ಬಡ್ಡಿದು ಹಣವಿದೆಯಾ? ನಾವು ಖಂಡಿತ ಹೇಳಿದ್ವಿ, ಇಲ್ಲ ಸರ್ ಅಂಥದ್ದೇನಿಲ್ಲ ಅಂತ. ಮತ್ತು ನಿಮಗೆ ಮದ್ಯದಿಂದ ಮೂಲ ಇದೆ ಅಂತ, ನಾವು ಮದ್ಯದ ಹತ್ತಿರ ಸುಳಿಯೋದು ಸಹ ಇಲ್ಲ ಅಂತ ಹೇಳಿದೆವು ಅಂತ ಅವರಿಗೆ ನಂತರ ಹೇಳಿದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಮತ್ತು ನಮ್ಮ ಪುಸ್ತಕಕ್ಕೆ ಬೆನ್ನುಡಿ ಬರೆಯಲು ಅವರು ಸಂತೋಷದಿಂದ ಒಪ್ಪಿಕೊಂಡರು. ಅಂದರೆ ಎಲ್ಲರೂ ಎಲ್ಲ ರೀತಿಯಲ್ಲೂ ಸಮಾಜದ ಸ್ವಾಸ್ಥ್ಯ ಕಡಿಸಿ ಅದರ ಮೂಲಕ ಸಮಾಜ ಸೇವೆ ಮಾಡುವಂತಹ ವ್ಯಕ್ತಿತ್ವಗಳು ಇಲ್ಲಿಲ್ಲ. ನಾವು ಹೇಳಲಿಕ್ಕೆ ಇಚ್ಛಿಸುವುದಂತ ಹೇಳಿದರೆ, ಯಾವ ರೀತಿ ಮಾನಸಿಕ ಆರೋಗ್ಯ ಅದೇ ರೀತಿ ಶಾರೀರಿಕ ಆರೋಗ್ಯ ವಿದ್ಯಾರ್ಥಿಗಳಿಗೆ ಅಗತ್ಯ ಇದೆಯೋ ಅದು ಇಂದಿನ ಸಮಾಜಕ್ಕೂ ಅತಿ ಅಗತ್ಯವಿದೆ. ನಾವು ಮಾದಕ ವ್ಯಸನ ಮುಕ್ತ ಎಂಬ ವಿಷಯದಲ್ಲೂ ಅಲ್ಲಲ್ಲಿ ವಿಚಾರಗೋಷ್ಠಿಯನ್ನು ಸಹ ನಡೆಸಿದ್ದೇವೆ. ಅದೇ ರೀತಿ ಈ ಹಿಂದಿನ ಯಾವುದೆಲ್ಲ ಸಭೆ ಆಗಿದೆಯೋ ಈ 9 ವರ್ಷದಲ್ಲಿ ಆಗುವಂಥ ಸಭೆ ಪ್ರತಿ ವರ್ಷದಲ್ಲಿ ಒಂದು ವಿನೂತನವಾಗಿ ನಾವು ಈ ಸ್ಕಾಲರ್ಶಿಪ್ ಕಾರ್ಯಕ್ರಮ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟು ಮಾಡಬಹುದಿತ್ತು. ಆದರೆ ನಾವು ಪ್ರತಿಯೊಂದು ಶಾಲೆಗೆ ಹೋಗಿ ಶಾಲೆಯ ಪ್ರಾಂಶುಪಾಲರನ್ನು ಭೇಟಿ ಮಾಡಿ ಸರ್ ಹತ್ರ ಮಾತಾಡುವಾಗ ಸಹ ಸರ್ ಹೇಳಿದರು, ಅಂದರೆ ಕೇವಲ ಇಷ್ಟು ಮಕ್ಕಳಲ್ಲ, ಇನ್ನೂ ಹೆಚ್ಚಿನ ಮಕ್ಕಳು ಇದರಲ್ಲಿ ಅರ್ಹರು ಇದ್ದಾರಂತ. ಅದರ ಅರ್ಥ ಅಂತ ಹೇಳಿದರೆ, ನಾವು ನೇರವಾಗಿ ಅವರನ್ನು ಭೇಟಿಯಾಗುವಾಗ ಸಮಸ್ಯೆಯ ಆಳ ಅಗಲ ನಮಗೆ ಅರ್ಥವಾಗುತ್ತೆ. ಅವರಾಗಿಯೇ ಅವರು ಆಯ್ಕೆ ಮಾಡ್ತಾರೆ ಯಾರು ಮಕ್ಕಳು ಇದಕ್ಕೆ ಅರ್ಹರಂತ. ಸೊ ನನ್ನ ಸಮಯ ಮುಕ್ತಾಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ
ನಿಮಗೆ ಶಿಕ್ಷಣದ ಬಗ್ಗೆ, ಉದ್ಯೋಗದ ಬಗ್ಗೆ, ಅದೇ ರೀತಿ ಆರೋಗ್ಯದ ಬಗ್ಗೆ ನಿಮ್ಮ ಮುಂದೆ ಕಿವಿಮಾತು ಹೇಳಲಿರುವಂತಹ ಎಲ್ಲ ವ್ಯಕ್ತಿತ್ವಗಳ ವಿಚಾರಗಳನ್ನು ತಾವು ಗಮನದಲ್ಲಿಟ್ಟು ಮನದಲ್ಲಿಟ್ಟುಕೊಂಡು ಅದನ್ನು ಬದುಕಿನಲ್ಲಿ ಅಳವಡಿಸುವ ಮೂಲಕ ಸತ್ಪ್ರಜೆಗಳಿಗಾಗಿ, ಅದೇ ರೀತಿ ಒಂದು ಕುಟುಂಬದಲ್ಲಿ ಒಬ್ಬ ಒಳ್ಳೆಯ ಮಗನಾಗಿ, ಅದೇ ರೀತಿ ಒಬ್ಬ ತಂದೆಯಾಗಿ ತಾಯಿಯಾಗಿ ಈ ರೀತಿಯ ಒಳ್ಳೆಯ ಪಾತ್ರಗಳನ್ನು ಸ್ವಸ್ಥ ಸಮಾಜಕ್ಕೆ ನೀಡುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಪೂರ್ಣವಿರಾಮ ಹಾಕುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.